ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಗೋಬಿ ಕಾಲಿಫ್ಲವರ್ ಫ್ರೈ ರೆಸಿಪಿ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಈ ಕಾಲಿಫ್ಲವರ್ ಗೋಬಿ ಎಲ್ಲ ನಾನು ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಪೌಡರ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ನೀರೆಲ್ಲ ತೆಗಿಬಿಟ್ಟು ಡ್ರೈ ಹಾಕಿಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಒಂದು ಮಿಕ್ಸಿಂಗ್ ಬೌಲ್, 1 ಟೀ ಸ್ಪೂನ್ ಅಕ್ಕಿ ಪೌಡರ್, 1.5 ಟೀ ಸ್ಪೂನು ಕಾರ್ನ್ಫ್ಲೋರ್, ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಅರಿಶಿನ ಪೌಡ್ರು, 1/4 ಟೀ ಸ್ಪೂನು ಗರಂ ಮಸಾಲ ಪುಡಿ ಹಾಕಿದ್ದು, 1 ಟೀ ಸ್ಪೂನ್ ಖಾರ ಪುಡಿ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನು ವಿನೆಗರ್ ಹಾಕೋಣ. ಒಂದು ಮೊಟ್ಟೆ ಕಟ್ ಮಾಡಿ ಹಾಕಬೇಕು. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕಬೇಡ. ಮೊಟ್ಟೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕಬೇಡ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋಣ. 1 ಟೀ ಸ್ಪೂನು ನೀರು ಹಾಕಬೇಕು. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಗೋಬಿ ಎಲ್ಲ ಹಾಕೋಣ. ಗೋಬಿ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಬೇಕು. ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. ಬಾಣಲಿಲು ಆಯಿಲು ಬಿಸಿ ಆಗಿದ್ದು ಈ ಟೈಮಲ್ಲಿ ಒಂದು 6-7 ಪೀಸು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬಿಟ್ಟಿಲ್ಲ, ಈ ರೀತಿಲಿ ಒಂದು ಕ್ರಷ್ ಮಾಡಿಟ್ಟಿದ್ದೀವಿ. ಇದೊಂದು ಫ್ರೈ ಹಾಕೋಣ. ಬೆಳ್ಳುಳ್ಳಿ ಫ್ರೈ ಆಗಿದ್ದು ಟೈಮಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಫ್ರೈ ಆಗಬೇಕು. ಇದೊಂದು ಪಾತ್ರದಲ್ಲಿ ಹಾಕೋಣ. ಅದೇ ಆಯಿಲ್ ಕಾಲಿಫ್ಲವರ್ ಫ್ರೈ ಹಾಕೋಣ. ಅದೇ ಫ್ಲೇವರೆಲ್ಲ ಸಿಗ್ತಲ್ಲ, ಅದಕ್ಕೆ ಆ ಆಯಿಲ್. ಈಗ ಇದು ಫ್ರೈ ಆಗಿದ್ದು ಈ ರೀತಿಲೆಲ್ಲ ಒಂದು ಫ್ರೈ ಹಾಕೋಣ. ಈಗ ನಮ್ಮದು ಕಾಲಿಫ್ಲವರ್ ಫ್ರೈ ರೆಡಿಯಾಗಿದೆ. ಒಳ್ಳೆ ಟೇಸ್ಟ್. ಈ ರೀತಿಲೊಂದು ಮಾಡಬೇಕು ಎಲ್ಲರೂ. ನಿಮಗೆ ಈ ರೆಸಿಪಿ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ಫ್ರೈ ಹಾಕಿರುವ ಬೆಳ್ಳುಳ್ಳಿ, ಒಂದು ಕರಿಬೇವಲ್ಲ ಅದೊಂದು ಮೇಲೆ ಹಾಕಬೇಕು. ಒಳ್ಳೆ ಟೇಸ್ಟ್. ಇದ್ರ ಜೊತೆ ಒಂದು ಪೀಸ್ ಬೆಳ್ಳುಳ್ಳಿ ತಿನ್ನಬೇಕು, ಕರಿಬೇವಿನ ಸೊಪ್ಪು ಜೊತೆ ತಿನ್ನಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೂ ಒಂದು ಶೇರ್ ಮಾಡಿ. ಎಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.